ಗುಡ್ ಮಾರ್ನಿಂಗ್. ಸೊ ತುಂಬ ಜನ ಕೇಳ್ತಿದ್ರು ನನಗೆ ವ್ಲಾಗ್ ಮಾಡು, ಡೈಲಿ ವ್ಲಾಗ್ ಮಾಡು ಅಂತ. ಸೊ ಮಾಡ್ತಾಯಿದ್ದೀನಿ ನನ್ನ ಫಸ್ಟ್ ಡೈಲಿ ವ್ಲಾಗ್. ಆ್ಯಂಡ್ ಒಂದು ಡಿಪೆಂಡೆಂಟ್ ಆಗಿ ಅಬ್ರಾಡ್ ಬಂದಮೇಲೆ ನಿಮ್ಮ ಲೈಫ್ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ. ಆ್ಯಂಡ್ ಕುಕ್ಕಿಂಗ್ ರೆಸಿಪೀಸ್ನ ಶೇರ್ ಮಾಡ್ತೀನಿ. ಸೊ ಹಿಂಗೆ ನನ್ನ ಜೊತೆ ಕನೆಕ್ಟೆಡ್ ಆಗಿರಿ. ಗೊತ್ತಿಲ್ಲ ಏನೆಲ್ಲ ಶೇರ್ ಮಾಡ್ತೀನಿ ಅಂತ, ಬಟ್ ನೋಡೋಣ ಏನೆಲ್ಲಾಗಿದೆ ಅಂತ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಐ ಥಿಂಕ್ 9 o'clock ಆಗಿದೆ. ಇವಾಗ ಎದ್ದು ಒಂದು ಹಾಫ್ ಆನ್ ಅವರ್ ಆಯಿತು. ಮುಖ ತೊಳ್ಕೊಂಡು ಬ್ರಷ್ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಲೆಟ್ಸ್ ಗೋ. ದಿಸ್ 1 ಗ್ಲಾಸ್ ಎದ್ದ ತಕ್ಷಣ ಬ್ರಷ್ ಮಾಡಿ ಇದೊಂದು ಗ್ಲಾಸ್ ಕುಡಿದು ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಸ್ಟಾರ್ಟ್ ಮಾಡಿ ಆಫ್ ವಿತ್ ದಿಸ್ ಹರ್ಬಲ್ ಟೀ. ಓಕೆ, ಸೊ ಫಾರ್ ದ್ಯಾಟ್ ಲೆಟ್ಸ್ ಮೇಕ್ ಸಮ್ ಬ್ರೇಕ್ಫಾಸ್ಟ್. ಸೊ ಐ ಹ್ಯಾವ್ ದಿಸ್ ಮನೆ ಮಾಡಿರೋ ಸ್ವಲ್ಪ ಚಿಕನ್ ಇದೆ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಬೆಲೆ ಸಲ್ಲಿದ್ದ ಬರ್ಗರ್. ಓಕೆ, ಇದರ ಹಂಬರ್ಗರ್ಸ್ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಈ ಚಿಕನ್ನ ನೀಟಾಗಿ ಹಾಕಿ ಫ್ರೈ ಮಾಡೋಣ. ಬಂದು ಹಿಂಗೆ ಮಾಡಿಬಿಟ್ಟು ಬರ್ಗರ್ ಇಸ್ ರೆಡಿ. ಸೊ ಇದನ್ನು ಸ್ವಲ್ಪ ಬಿಸಿ sauce soft ಆಗುತ್ತೆ. ವೆರಿ ನೈಸ್. ಸೊ ನಾನು ಯೂಶ್ವಲಿ ಅಂದರೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಕೊಟ್ಟು ಅವ್ರು ಹೋಗ್ತಾರೆ ಆಫೀಸ್ಗೆ. ನಾನೊಂದು ಹಾಫ್ ಆನ್ ಅವರ್ ಇಲ್ಲಿ ಕೂತ್ಕೊಂಡು ಸ್ವಲ್ಪ ವ್ಯೂ ಎಂಜಾಯ್ ಮಾಡ್ತೀನಿ. ನೋಡ್ತೀರಾ ವ್ಯೂ? ಲೆಟ್ ಮಿ ಶೋ ಯು. ಓಕೆ, ದ್ಯಾಟ್ ವಾಸ್ ದ ವ್ಯೂ ಫ್ರಮ್ ಮೈ ಬಾಲ್ಕನಿ ಆರ್ ಇಲ್ಲಿ ಲಿವಿಂಗ್ ರೂಮಿಂದ. ಅದು ನಂದು ವ್ಯೂ ಚೆನ್ನಾಗಿದೆ. ವ್ಯೂ ವಿ ಹ್ಯಾವ್ ಸ್ವಲ್ಪ ಆಚೆ ಹೋಗಿ ನೋಡಿದ್ರೆ ಇಲ್ಲಿ ನಮಗೆ ಮಿಶಿಗನ್ ಲೇಕ್ ಕಾಣಿಸುತ್ತೆ. ಫಸ್ಟ್ ಟೈಮ್ ಈ ಥರ ವ್ಲಾಗ್ಸ್ ಮಾಡ್ತಾ ಇರೋದು. ಸೊ ಗೊತ್ತಿಲ್ಲ ಯಾವ ಥರ ಮಾತಾಡಬೇಕು, ಹೇಗೆಲ್ಲ ಮಾತಾಡಬೇಕು ಅಂತ. ಬಟ್ ಹೋಪ್ಫುಲಿ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಏನಾದರೂ ತಪ್ಪಾದರೆ ಐ ಆಮ್ ರಿಯಲಿ ಸಾರಿ, ಡೋಂಟ್ ಮೈಂಡ್, ಬೇರ್ ಮೀ. ಆ್ಯಂಡ್ ಹೇಗಿರುತ್ತೆ ಇಲ್ಲಿ ಲೈಫ್ ಸ್ಟೈಲ್. ಸೊ ನಾನು ಜಾಸ್ತಿ ಆಚೆ ಹೋಗಲ್ಲ, ಬಿಕಾಸ್ ಮನೇಲೇ ಇರ್ತೀನಿ. ಆ್ಯಂಡ್ ನಾವು ಇಟ್ ಇಸ್ ಲೈಕ್ ತುಂಬ ಕೋಲ್ಡ್ ಇದೆ, ಅದಕ್ಕೆ ನಮ್ಗೆ ಆಚೆ ಹೋಗೋಕ್ಕೆ ಆಗಲ್ಲ. ಹೋದ್ರೂ ಇವಾಗ ಒಳಗಡೆ ಬರೋಣ ಅಂತ ಫೀಲ್ ಆಗ್ತಾ ಇದೆ. ಸೊ ಅದಕ್ಕೆ ಆಚೆ ಹೋಗಲ್ಲ. ಈವನ್ ಬಾಲ್ಕನಿಗೆ ಹೋಗಲ್ಲ. ನಾನು ತೋರಿಸಿದೆ ಅವಾಗಲೇ ಬಂದು 1.5 month ಆಯಿತು. ಇದ್ದವ್ರಿಗೂ ನಾವು ಬಾಲ್ಕನಿಗೆ ಹೋಗಿ ಕೂತ್ಕೊಂಡೇ ಇಲ್ಲ. ಸ್ಟೋವ್ ಬೇಕಾದ್ರೆ ಸ್ವಲ್ಪ ಹೋಗ್ತೀವಿ, ನೋಡ್ತೀವಿ, ಬರ್ತೀವಿ ಅಷ್ಟೇ. ಬಿಟ್ಟರೆ ನಮ್ಗೆ ಆಚೆ 30 seconds ಜಾಸ್ತಿ ಆಚೆ ಇರೋಕ್ಕಾಗಲ್ಲ, ಅಷ್ಟು ಚಳಿ ಇದೆ ಬಂದಾಗಿಂದ. ಹೋಪ್ಫುಲಿ ಫ್ಯೂಚರ್ ಕಮಿಂಗ್ ಡೇಸಲ್ಲಿ ಕಮ್ಮಿ ಆಗ್ಬೋದು. ಇದು ನನ್ನ ಡೈಲಿ ರೂಟೀನ್. ಇಲ್ಲಿ ಬಂದು ಕೂತ್ಕೊಂಡು ನನ್ನ ಹರ್ಬಲ್ ಟೀ ಇದನ್ನು ಕುಟ್ಕೊಂಡು ಸ್ವಲ್ಪ ವ್ಯೂ ಎಂಜಾಯ್ ಮಾಡ್ತೀನಿ. ಇಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡ್ತೀನಿ, ಬಿಕಾಸ್ ಆಚೆ ಹೋಗೋಕ್ಕಾಗಲ್ಲ ನನಗೆ. ಒಂದು ಹಾಫ್ ಆನ್ ಅವರ್ ಇಲ್ಲಿ ಕೂತ್ಕೊತೀನಿ. ಒಂಥರ ಕೆಫೆ ಫೀಲ್ ಕೊಡುತ್ತೆ ನನಗೆ ಇಲ್ಲಿ ಕೂತ್ಕೊಂಡ್ರೆ. ಇದೆ ಇಲ್ಲಿ ಕಾಣಿಸ್ತಾ ಇರುತ್ತಾ ಈ ಥರ ಎಲ್ಲ, ಈ ಥರ ಬ್ಲೂ ಕಲರಲ್ಲಿ ಕ್ಲೌಡ್ ಸಿಂಬಲ್ ಈ ಥರ ಎಲ್ಲ ಇದ್ದರೆ ಸ್ನೋಫಾಲ್ ಆಗುತ್ತೆ ಅಂತ ಅರ್ಥ. ಸೊ 4 PM ಇಲ್ಲಿ 4 PM ಇಂದ ಸ್ನೋಫಾಲ್ ಅಂತ ಕೊಟ್ಟಿದ್ದಾರೆ. ಸಂಜೆ 4 ಗಂಟೆಯಿಂದ. ಸೊ ಲೆಟ್ಸ್ ಸಿ ಆಗುತ್ತೆ ನೋಡೋಣ ಅಂತ. ಬಿಕಾಸ್ ಮೊನ್ನೆಯಿಂದನೂ ತೋರಿಸ್ತಾ ಇತ್ತು, ಬಟ್ ಆಗಿರಲಿಲ್ಲ. ಇವತ್ತಾಗುತ್ತೆ ನೋಡೋಣ. ಬರೋ ದಿನಗಳಲ್ಲಿ ಸ್ವಲ್ಪ ಟೆಂಪ್ರೇಚರ್ ಒಳ್ಳೆ, ಅಂದರೆ ಇಟ್ಸ್ ಗೋಯಿಂಗ್ ಹೈಯರ್. 17 ಎಲ್ಲ ಹೋಗುತ್ತಂತೆ, ಅದು ತೋರಿಸ್ತಾ ಇದ್ದಾರೆ. ಹೋಪ್ಫುಲಿ ಚೆನ್ನಾಗಿರುತ್ತೆ ಹೋದರೆ. ಆ್ಯಂಡ್ ಫುಲ್ 2 weeks ಕಂಟಿನ್ಯೂಸ್ ಸ್ನೋ ಇದೆ ಅಂತಲೇ ತೋರಿಸ್ತಾ ಇದೆ ಇದರಲ್ಲಿ. ಸಿ ಎಲ್ಲ ದಿನ ಇದೆ. ಇಲ್ಲಿ ಮಾತ್ರ ಇರೋದಿಲ್ಲ ಸನ್ನಿ, ಬಟ್ ಆಲ್ಮೋಸ್ಟ್ ಎಲ್ಲ ದಿನ ಇದೆ ಅಂತ ತೋರಿಸ್ತಾ ಇದೆ. ಇಟ್ಸ್ ಸ್ವೀಟ್, ಚೆನ್ನಾಗಿರುತ್ತೆ ಸ್ನೋಫಾಲ್ ಆದರೆ. ಬಟ್ ಚಳಿ ಅದೇ ಒಂದು ಪ್ರಾಬ್ಲಮ್. ವೆರಿ ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇದ್ದೀರಾ, ಮಳೆ ಬರ್ತದೆ ಇವಾಗ. ಇಲ್ಲಿ ಡ್ರಾಪ್ ಕಾಣಿಸ್ತಾ ನಿಮಗೆ. ಒಂಥರ ಫುಲ್ ಫಾಗ್ ಥರ ಆಗಿದೆ. ನೈಸ್. ಇಟ್ಸ್ ವೆರಿ ಕೋಲ್ಡ್. ಐ ಥಿಂಕ್ ಇಟ್ಸ್ ಟೆಂಪ್ರೇಚರ್ ಇಸ್ ಅರೌಂಡ್ 5, ಬಟ್ ಇಟ್ಸ್ ಫೀಲಿಂಗ್ ಲೈಕ್ 1. ಅಲ್ಲೆಲ್ಲ ನೀರಾಗಿದೆ. ಸಿ, and it's like you can't see there, it's all fog. Snow ಅಂತ ತೋರಿಸ್ತಾ ಇತ್ತು, but since it was +5, temperature is +5, ಮಳೆ ಬರ್ತಾ ಇದೆ. ಇನ್ನೂ ಕಾಣಿಸ್ತಾನೆ ಇಲ್ಲ. ಆ ಬಿಲ್ಡಿಂಗ್ ಫುಲ್ ದೊಡ್ಡದಿದೆ ಇನ್ನು, ಆಯಿತಾ? ಸಿ, ಕಾಣಿಸ್ತಾನೆ ಇಲ್ಲ, ಅಷ್ಟೇ ಕಾಣಿಸ್ತಾ ಇರೋದು. ಓಕೆ, ಆ್ಯಕ್ಚುಲಿ ನಮ್ಮ ರೂಮಲ್ಲಿ 72 ನಾವು ಸೆಟ್ ಮಾಡಿದ್ವಿ ಟೆಂಪ್ರೇಚರು. ರೂಮ್ ಟೆಂಪ್ರೇಚರ್ 72 ಆಗಿತ್ತು. ಇವಾಗ ಅದು ಓಪನ್ ಮಾಡಿದ್ವಲ್ಲ, ಅದನ್ನು ಓಪನ್ ಮಾಡಿ ಅದು ಮೇನ್ ಡೋರ್ ಓಪನ್ ಮಾಡಿದ್ರೆ ಡ್ರಾಪ್ ಆಗುತ್ತೆ. ಲೀಕ್ 67 ಆಗಿದೆ ಇವಾಗ. ಸಕ್ಕ ಚಳಿ ಇದೆ ಆಚೆ, ಸಿಕ್ಕಾಪಟ್ಟೆ ಚಳಿ.
ಇವಾಗ 65 ಆಗಿದೆ. ಸ್ವಲ್ಪ ಜಾಸ್ತಿ ಮಾಡ್ತೀನಿ. 73, 74, 75ಗೆ ಸೆಟ್ ಮಾಡಿದ್ದೀನಿ. ಸೊ ಇದು 75 ಆಟೋಮೆಟಿಕ್ಲಿ ರೂಮ್ ಟೆಂಪರೇಚರ್ 75 ಆದಾಗ ಇಲ್ಲಿ 75 ತೋರಿಸ್ತದೆ. ಸ್ನೋ ಅಂತ ತೋರಿಸ್ತಿತ್ತಲ್ವ, ಬಟ್ ಸಿನ್ಸ್ ಟೆಂಪ್ರೇಚರ್ ಪ್ಲಸ್ ಇದೆ ಅಲ್ಲ, ಅದಕ್ಕೆ ಮಳೆ ಬರ್ತಾ ಇದೆ ಅನಿಸುತ್ತೆ. ನೋಡೋಣ. ಸೊ ಇವಾಗ ಟೈಮ್ ಆಲ್ಮೋಸ್ಟು 6:30, 6:31 ಆಗಿದೆ. ಊಟಕ್ಕೆ ಇವಾಗ ಏನಾದರೂ ಮಾಡ್ಕೋಬೇಕು. ರೈಸ್ ಮಧ್ಯಾಹ್ನ ನಿನ್ನೆ ರಾತ್ರಿ ಮಾಡಿದ್ದೆ, ಸೊ ಅದು ಮಧ್ಯಾಹ್ನ ಆಗೋಯ್ತು. ಇವಾಗ ಫ್ರೆಶ್ ಆಗಿ ರೈಸ್ ಮಾಡ್ತೀನಿ. ಆ್ಯಂಡ್ ರಸಮ್ ಮಧ್ಯಾಹ್ನ ಮಾಡಿದೆ ಅದಿದೆ. ಆ್ಯಂಡ್ ಮತ್ತೆ ಏನಾದರೂ ಕ್ಯಾಬೇಜ್ ಪಲ್ಯ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಇಟ್ಸ್ ವೆರಿ ಈಸಿ. ಇಲ್ಲಿ ಬಂದು ನಾನು ಏನು ಕಲ್ತಿದ್ದೀನಿ ಅಂದರೆ, ಯೂಶ್ವಲಿ ನಮ್ಮ ಮನೇಲಿ ಇರಬೇಕಾದ್ರೆ ನಮಗೆ, ನಾನು ಕುಂದಾಪುರ ಅಂದರೆ ನಾನು ಸಿನ್ಸ್ ಕುಂದಾಪುರದಿಂದ ಬಂದಿದ್ದೀನಲ್ಲ, ನಮ್ಮ ಮನೇಲಿ ಎಲ್ಲದಕ್ಕೂ ಕೊಕೊನಟ್ ಬೇಕೇ ಬೇಕು. ಏನು ಮಾಡಿದ್ರು ಐದರ್ ಇಟ್ ಇಸ್ ಕರಿ ಪಲ್ಯ ಏನು ಮಾಡಿದ್ರು ಕೊಕೊನಟ್. ದಿನಕ್ಕೆ ಒಂದು ಕೊಕೊನಟ್ ಇಲ್ಲಾಂದರೆ ನಾವು ಅಮ್ಮಂಗೆ ಅಡುಗೆನೇ ಮಾಡೋಕ್ಕಾಗಲ್ಲ, ಅಷ್ಟು ನಾವು ಡಿಪೆಂಡೆಂಟ್ ಆಗಿದ್ದೀವಿ ಕೊಕೊನಟಲ್ಲಿ. ಬಟ್ ಇಲ್ಲಿ ಬಂದು ಕೊಕೊನಟ್ಟೇ ಯೂಸ್ ಮಾಡಿಲ್ಲ ನಾನು ಬಂದಾಗಿಂದ. ಇಲ್ಲಿ ಸಿಕ್ಕಿದ್ರೂ ಗ್ರೇಟೆಡ್ ಕೊಕೊನಟ್ ಎಲ್ಲ ಸಿಗುತ್ತೆ. ನಾರ್ಮಲ್ ಕೊಕೊನಟ್ ನಾನು ಇನ್ನೂ ನೋಡಿಲ್ಲ. ಮೇ ಬಿ ವಿಲ್ ಫೈಂಡ್ ಇನ್ ಸಮ್ ಇಂಡಿಯನ್ ಸ್ಟೋರ್ಸ್, ಬಟ್ ನನಗಿನ್ನ ಸಿಕ್ಕಿಲ್ಲ ಅದು. ಇಲ್ಲಿ ಬಂದಾಗಿಂದ ಕೊಕೊನಟೇ ಯೂಸ್ ಮಾಡಿಲ್ಲ, ಹಂಗೆ ಯೂಸ್ ಮಾಡ್ತೀನಿ. ಇಟ್ಸ್ ಕೈಂಡ್ ಆಫ್ ಓಕೆ, ಗುಡ್, ಚೆನ್ನಾಗಿರುತ್ತೆ. ಸೊ ತೋರಿಸ್ತೀನಿ ನಾನು ಹಿಂಗೆ ಮಾಡ್ತೀನಿ ಅಂತ. ಹಾಗೆ ನಂತರ ಇವಾಗ ಕ್ವಾರ್ಟರ್ ಕ್ಯಾಬೇಜ್ ಇದೆ. ಸೊ ತಂದಾಗಿಂದ 4, ಇದು ಐ ಥಿಂಕ್ 4-5ನೇ ಸಲ ಇನ್ನೂ ಇಷ್ಟು ಮಿಕ್ಕಿದೆ. ಇದನ್ನೇ ಇವಾಗ ಮಾಡ್ತೀನಿ. ಏನು ಹಾಳಾಗಲ್ಲ, ಫ್ರೆಶ್ ಇರುತ್ತೆ. ಅಲ್ಲಿ ಕಟ್ ಮಾಡಿಟ್ರು ಎಷ್ಟು ಚೆನ್ನಾಗಿದೆ. ತಂದು ಆಲ್ಮೋಸ್ಟ್ ಲೈಕ್ 15 ಡೇಸ್ ಆಯ್ತು ಅನಿಸುತ್ತೆ. ಚೆನ್ನಾಗಿದೆ. ಕಟ್ ಮಾಡ್ಕೊತಾ ಇದ್ದೀನಿ ಕ್ಯಾಬೇಜ್ನ. ಕ್ಯಾಬೇಜ್, ಆನಿಯನ್ ಅಷ್ಟೇ. ಚಿಲ್ಲಿನೂ ಹಾಕೋಣ. ನಾನು ಪ್ರಾಬ್ಲಮ್ ಇಸ್ ಇಲ್ಲಿ ಇಂಡಿಯನ್ ಸ್ಟೋರ್ ನಮಗೆ ಸ್ವಲ್ಪ ದೂರ ಇದೆ. ಲೈಕ್ ಇಟ್ಸ್ ಅರೌಂಡ್ ಹಾಫ್ ಆನ್ ಅವರ್ ಆಗುತ್ತೆ ಅನ್ಸುತ್ತೆ. ಇಲ್ಲಿಂದ ಹಾಫ್ ಆನ್ ಅವರ್ 45 ಮಿನಿಟ್ಸ್ ಆಗುತ್ತೆ. ನಮಗೆ ಎವ್ರಿ ಟೈಮ್ ಏನಾದರೂ ಖಾಲಿ ಆದಾಗ ಅಲ್ಲಿ ಹೋಗಿ ತರಬೇಕು ಅಂದರೆ ಸುಮ್ಮನೆ ರಗಳೆ ಥರ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲೇ ನಮ್ಮ ಬಿಲ್ಡಿಂಗ್ ಕೆಳಗಡೆ ಒಂದು ಗ್ರೋಸರಿ ಸ್ಟೋರ್ ಇದೆ, ನಾನು ಅಲ್ಲಿಂದನೇ ತೊಗೊಳ್ತೀನಿ. ಅಲ್ಲಿ ಇದು ನಾರ್ಮಲ್ ನಮಗೆ ಸಿಗುತ್ತಲ್ಲ, ಆ ಥರ ಚಿಲ್ಲಿ ಎಲ್ಲ ಸಿಗೋಲ್ಲ, ಬೇರೆ ಥರನೇ. ಒಂದ್ಸಲ ಅಲ್ಲಿ ಹೋದಾಗ ನಿಮ್ಗೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತೆಲ್ಲ. ಓಕೆನಾ? ಕ್ಯಾಬೇಜ್ ಜೊತೆ ಇದರಲ್ಲಿ ಒಂದು ಅರ್ಧ ನಾನು ಯೂಸ್ ಮಾಡ್ತೀನಿ. ಇಷ್ಟು ದೊಡ್ಡದು ಬೇಕಾಗಲ್ಲ, ದೊಡ್ಡದಿದೆ ಸ್ವಲ್ಪ, ಆಮೇಲೆ ಅರ್ಧ ಯೂಸ್ ಮಾಡ್ತೀನಿ. ಐ ಥಿಂಕ್ ಇಲ್ಲಿ ಲೈಟ್ ನಮಗೆ ಸರಿಯಾಗಿ ಬರೋಲ್ಲ, ಬಿಕಾಸ್ ಏನಂದರೆ ಇಲ್ಲಿದೆ, ಈ ಕಡೆಯಿಂದ ಲೈಟ್ ಕರೆಕ್ಟಾಗಿಲ್ಲ, ಇಲ್ಲಿ ಇದೆ. ಸೊ ಅದಕ್ಕೆ ನಾನು ಹತ್ತಿರ ಬಂದರೆ ಸ್ವಲ್ಪ ಬ್ಲರ್ ಥರ ಕಾಣಿಸುತ್ತೆ. ಇಲ್ಲೋದ್ರೆ ಚೆನ್ನಾಗಿರುತ್ತೆ. ಇವತ್ತೊಂದು ದಿನ ವೇರ್ ವಿತ್ ದಿಸ್. ಆ್ಯಂಡ್ ಎವ್ರಿ ಟೈಮ್ ವೆನ್ ಯು ಆರ್ ಯೂಸಿಂಗ್ ಕ್ಯಾಬೇಜ್, ಪ್ಲೀಸ್ ಮೇಕ್ ಶೋರ್ ದ್ಯಾಟ್ ಅದನ್ನು ನೀವು ಹಾಟ್ ವಾಟರಲ್ಲಿ ತೊಳಿಬೇಕು ನೀಟಾಗಿ. ಬಿಕಾಸ್ ನನಗೆ ಗೊತ್ತಾಗಲ್ಲ, ಅದೇನೋ ಫರ್ಟಿಲೈಸರ್ಸ್ ಎಲ್ಲ ಸ್ಪ್ರೇ ಮಾಡಿರ್ತಾರೆ. ಇಲ್ಲೂ ಅಷ್ಟೇ, ಇಂಡಿಯಾದಲ್ಲೂ ಅಷ್ಟೇ, ಎಲ್ಲ ಕಡೆ ಒಂದೇ ಅಂತ ಅದು ಗೊತ್ತಿಲ್ಲ ನನಗೆ. ಬಟ್ ಯು ಶುಡ್ ಬಿ ಕೇರ್ಫುಲ್ ವೆನ್ ಯು ಆರ್ ಯೂಸಿಂಗ್ ವೆಜಿಟೇಬಲ್ಸ್. ಹಾಟ್ ವಾಟರ್ ಮತ್ತು ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಟ್ಬಿಡಿ. ಆಮೇಲೆ ಯೂಸ್ ಮಾಡಬೇಕಂದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ತೀನಿ, ಸ್ವಲ್ಪ ಸಾಸಿವೆ, ಆಮೇಲೆ ಮಾಡಿದ ಆನಿಯನ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಲ್ಟ್, ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇವಾಗ ತೊಳ್ಕೊಂಡಿರೋ ಕ್ಯಾಬೇಜ್ನ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರೇನು ಹಾಕಿಲ್ಲ ನಾನಿಲ್ಲಿ, ಬರೀ ವಾಶ್ಡ್ ಕ್ಯಾಬೇಜ್ ಹಾಕಿದ್ದೀನಿ. ಇದನ್ನು ಹಿಂಗೆ ಮುಚ್ಚಿಟ್ಬಿಟ್ಟು ಬೇಗ ಬಿಟ್ಬಿಡ್ತೀನಿ. ಸೊ ಡ್ರೈ ಆಗಿದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊತೀನಿ, ಸ್ವಲ್ಪನೇ ಹಾಕ್ಕೊತೀನಿ. ಯೂಶ್ವಲಿ ಬೇಡ, ಬಿಕಾಸ್ ಮತ್ತೆ ಇದು ಫ್ರಿಜ್ಜಲ್ಲಿ ಇಟ್ಟಿರೋದಲ್ವ. ಸೊ ಆಲ್ರೆಡಿ ಅದರಿಂದ ಸ್ವಲ್ಪ ವಾಟರ್ ಕಂಟೆಂಟ್ ಆಚೆ ಬರುತ್ತೆ. ಸೊ ಅದರಲ್ಲೇ ಬೆಂದುಬಿಡುತ್ತೆ, ನಾವು ಎಕ್ಸ್ಟ್ರಾ ನೀರು ಹಾಕಬೇಕಂತಿಲ್ಲ. ಸೊ ಇವಾಗ ಇದನ್ನು ಸ್ವಲ್ಪ ಹೀಟ್ನ ಲೋ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಕುಕ್ ಮಾಡ್ತೀನಿ. ಸೊ ಇವಾಗ ಇದು ಆಲ್ಮೋಸ್ಟ್ ಆಗಿದೆ, ಆಫ್ ಮಾಡ್ತೀನಿ. ಇಟ್ಸ್ 8:45 ನಾವು. ಇಲ್ಲಿ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ಇದ್ರ ಮೇಲೇನು ಕಾಣಿಸ್ತಾನೇ ಇಲ್ಲ, ಅಲ್ಲೆಲ್ಲ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಾನೆ ಇಲ್ಲ ಕ್ಲಿಯರಾಗಿ, ಫುಲ್ ಫಾಗ್. ನಂಗೆ ಗೊತ್ತಿಲ್ಲ ಇಲ್ಲಿ ಕರೆಕ್ಟಾಗಿ ಕಾಣಿಸ್ತಿದೆಯಾ ಇಲ್ವಾ ಅಂತ. ಬಟ್ ಊಟ ಎಲ್ಲ ಆಯಿತು, ಇವಾಗ 10:50 ಆಗಿದೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಐಮ್ ನಾಟ್ ಶೋರ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ, ಆ್ಯಂಡ್ ಐಮ್ ನಾಟ್ ಶೋರ್ ಏನೆಲ್ಲ ಮಾತಾಡಿದ್ದೀನಿ, ಲೈಕ್ ಹೇಗೆ ಅನಿಸುತ್ತೆ ನಿಮಗೆ ಅಂತ. ಹೋಪ್ ಯು ಲೈಕ್ ಇಟ್. ಸೊ ಇಫ್ ಯು ಲೈಕ್ ಇಟ್, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.